ಹೃದಯಪೂರ್ವಂ ಅಂದ್ರೆ ಹೃದಯಪೂರ್ವಕವಾಗಿ ಅನ್ನೋ ಅರ್ಥ ಬರುತ್ತೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರಾಮ್ ಕಾಮ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೀನಿ. ಕಳೆದ ತಿಂಗಳು ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಸುಮಾರು 100 ಕೋಟಿಯಷ್ಟು ದಾಖಲೆಯ ಗಳಿಕೆ ಮಾಡಿರುತ್ತೆ. ಒಂದು ಸಾಧಾರಣ ಫೀಲ್ ಗುಡ್ ಸಿನಿಮಾ 100 ಕೋಟಿಯಷ್ಟು ಕಲೆಕ್ಷನ್ ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ಗ್ರೇಟೆ. OTT-ಯಲ್ಲಿ ಮಲಯಾಳಂ ಸಿನಿಮಾಗಳಿಗೆ ಸಪರೇಟ್ ಫ್ಯಾನ್ ಬೇಸೆ ಇದೆ, ಅದರಲ್ಲೂ ಥ್ರಿಲ್ಲರ್ ಸಿನಿಮಾಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಆಗಾಗ ಈ ತರದ ಫೀಲ್ ಗುಡ್ ಸಿನಿಮಾಗಳನ್ನ ಕೂಡ ಮಾಡ್ತಿರ್ತಾರೆ. ಇತ್ತೀಚೆಗೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು ಕಡಿಮೆ ಅಂತಾನೆ ಹೇಳ್ಬೋದು. ಅಪರೂಪಕ್ಕೆ ಈ ತರದ ಸಿನಿಮಾಗಳು ಫ್ಯಾಮಿಲಿ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ತವೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಕಥಾನಾಯಕ ಸಂದೀಪ್ಗೆ ಒಬ್ಬ ಸತ್ತ ವ್ಯಕ್ತಿಯ ಹೃದಯವನ್ನ ಜೋಡಿಸಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ. ಆ ವ್ಯಕ್ತಿಯ ಮಗಳ ನಿಶ್ಚಿತಾರ್ಥಕ್ಕೆ ಪುಣೆಗೆ ಹೋಗ್ಬೇಕಾಗಿ ಬರುತ್ತೆ. ಅಲ್ಲಿಗೆ ಹೋದ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿಲಿ ಹೇಳ್ಕೊಳ್ಳುವಂತ ದೊಡ್ಡ ಕಥೆ ಏನಿಲ್ಲ. ಸಿಚುಯೇಷನಲ್ ಕಾಮಿಡಿ ಹಾಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಸ್ಟ್ರಾಂಗ್ ಎಮೋಷನ್, ಈ ಎರಡೂ ಅಂಶಗಳಿಂದ ಸಿನಿಮಾ ನೋಡಿದ್ಮೇಲೆ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಸಿನಿಮಾದ ಫಸ್ಟ್ ಸೀನ್ ಇಂದಲೇ ಕಥೆ ಶುರುವಾಗುತ್ತೆ. ಸಂದೀಪ್ ಹಾಗೂ ಆತನ ಸುತ್ತಲಿನ ಪ್ರಪಂಚದ ಪರಿಚಯ ಆಗುತ್ತೆ. ಒನ್ಸ್ ಪುಣೆಗೆ ಎಂಟ್ರಿ ಆದ್ಮೇಲೆ ಮೂಲ ಕಥೆ ಶುರು ಆಗುತ್ತೆ. ಹಾರಿತಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಮೇಲೆ ಅಲ್ಲಿವರೆಗೂ ಕಾಮಿಡಿಯಿಂದ ಸಾಕ್ತಿದ್ದಂತ ಸಿನಿಮಾ ರೊಮ್ಯಾಂಟಿಕ್ ಆಂಗಲ್ ಅನ್ನ ಪಡ್ಕೊಳ್ಳುತ್ತೆ. ತಾಯಿ ಹಾಗೂ ಮಗಳು ತೋರಿಸುವಂತ ಪ್ರೀತಿನ ಸಂದೀಪ್ ಅರ್ಥ ಮಾಡ್ಕೊಳ್ಳುವಂತ ರೀತಿ ತುಂಬಾ ಫನಿ ಆಗಿರುತ್ತೆ. ಜೆರ್ರಿ ಹಾಗೂ ಸಂದೀಪ್ ನ ಭಾವ ಇವರಿಬ್ರು ತೆರೆ ಮೇಲೆ ಬಂದಾಗ್ಲೆಲ್ಲ ನಮ್ಮನ್ನ ನಗಿಸ್ತಿರ್ತಾರೆ. ಅನುಭವಿ ನಿರ್ದೇಶಕ ಸತ್ಯನ್ ಅವರು ಈ ಸಿನಿಮಾನ ತುಂಬಾ ಅಚ್ಚುಕಟ್ಟಾಗಿ ಡೈರೆಕ್ಟ್ ಮಾಡಿದ್ದಾರೆ. ವಿಶೇಷ ಏನಂದ್ರೆ ಈ ಸಿನಿಮಾದ ಕಥೆಯನ್ನ ಇವರ ಮಗನೇ ಬರೆದಿರ್ತಾರೆ. ಮೂವಿಯಲ್ಲಿ ಸಾಂಗ್ಸ್ ಇದ್ದು ಅದರಲ್ಲೂ ಕೂಡ ಸ್ಟೋರಿಯನ್ನ ಹೇಳಿರ್ತಾರೆ. ಒಂದು ಫೀಲ್ ಗುಡ್ ಸಿನಿಮಾಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಪುಣೆಯ ಲೊಕೇಶನ್ಸ್ ಅನ್ನ ಸಿನಿಮಾಟೋಗ್ರಾಫರ್ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಮೋಹನ್ ಲಾಲ್ ಅವರು ಈ ತರದ ಪಾತ್ರಗಳಲ್ಲಿ ಲೀಲಾಜಲವಾಗಿ ನಟಿಸ್ತಾರೆ. ಕ್ಲೈಮ್ಯಾಕ್ಸ್ ಗೂ ಮುಂಚೆ ಫ್ಯಾನ್ಸ್ ಗೋಸ್ಕರ ಒಂದು ಫೈಟ್ ಅನ್ನ ಇಟ್ಟಿದ್ದಾರೆ. ಆ ದೃಶ್ಯದಲ್ಲಿ ಆ ಫೈಟ್ ನ ಅವಶ್ಯಕತೆ ಕೂಡ ಇರುತ್ತೆ. ನಮ್ಮ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ನಟಿಸಿದಂತ ಸಂಗೀತ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ. ಇವರು ಒಂದು ಮಧ್ಯ ವಯಸ್ಸಿನ ಪಾತ್ರದಲ್ಲಿ ನಟಿಸಿದ್ದು ಆ ಪಾತ್ರದಲ್ಲಿ ನಮಗೆ ಇಷ್ಟ ಆಗ್ತಾರೆ. ಮಾಳವಿಕಾ ಮೋಹನ್ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಂಗೀತ್ ಪ್ರತಾಪ್ ಹಾಗೂ ಸಿದ್ದಿಕಿ ಇವರಿಬ್ರು ತಮಗೆ ಕೊಟ್ಟಂತ ಪಾತ್ರವನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಫೀಲ್ ಗುಡ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ತಪ್ಪದೇ ನೋಡಿ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಅಂದಹಾಗೆ ಈ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಶಿವಣ್ಣ ಅಭಿನಯದ ಹೃದಯ ಸಿನಿಮಾನ ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಇದಾಗಿರುತ್ತೆ ಹೃದಯಪೂರ್ವಂ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.